ಈಗ ನಾವು ನೋಡ್ತಾ ಇರೋ ಸುದ್ದಿ ಇದೆಯಲ್ಲ, ಇದೆಲ್ಲ ಪೋಷಕರು ನೋಡಲೇಬೇಕಾದಂಥ ಸುದ್ದಿ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಕನ್ಫ್ಯೂಷನ್ ಇರುತ್ತೆ ಏನೇನು ಅಂಥೇಳಿ. ಯಾಕಂದರೆ ಸ್ಕೂಲಿಗೆ ಸೇರಿಸುವ ಮಕ್ಕಳು ಅವ್ರಿಗೆ ಎಷ್ಟು ವಯಸ್ಸಾಗಿರಬೇಕು, ಅರೆ ಇದೇನು ಹೊಸದ ಅನ್ನೋ ಒಂದು ಯೋಚನೆ ಕೂಡ ಬರುತ್ತೆ. ಆದರೆ ಕೆಲವೊಬ್ಬರು ಪ್ರಾಬ್ಲಮ್ನೂ ಫೇಸ್ ಮಾಡಿರ್ತಾರೆ. ಇಷ್ಟು ಈ ತಿಂಗಳಿಗೆ ಇಷ್ಟು ವರ್ಷ ಆಗಿರಬೇಕು, ಆ ತಿಂಗಳಿಗೆ ಇಷ್ಟು ವರ್ಷ ಆಗಿರಬೇಕು ಅಂಥೇಳಿ ಅಲ್ವಾ. ಆ ಒಂದು ಸುದ್ದಿ, ಆ ಒಂದು ದ್ವಂದ್ವವನ್ನು ತೆರೆ ಎಳೆಯುವ ನಿಟ್ಟಿನಲ್ಲಿ, ಆ ಅನುಮಾನಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಕ್ಲಾರಿಟಿ ಕೊಡೋ ನ್ಯೂಸ್. ದಿಸ್ ಇಸ್ ದ ನ್ಯೂಸ್. ಮಕ್ಕಳನ್ನು ಶಾಲೆಗೆ ಸೇರಿಸೋಕೆ ಎಷ್ಟು ವಯಸ್ಸಾಗಿರಬೇಕು, 1ನೇ ತರಗತಿಗೆ ವಯೋಮಿತಿ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ. ಹೈಕೋರ್ಟ್ ತಾಕೀತು ಮಾಡಿದೆ. ವಯೋಮಿತಿ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 1ನೇ ತರಗತಿಗೆ ವಯೋಮಿತಿ ಸಡಿಲಿಕೆ ವಿಚಾರ ಮರುಪರಿಶೀಲನೆ ಆಗಬೇಕು. ವಾರದಲ್ಲಿ ಆದೇಶ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ. 1ನೇ ತರಗತಿ ಪ್ರವೇಶಕ್ಕಾಗಿ ಕನಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಬೇಕು. 5 ವರ್ಷ 5 ತಿಂಗಳು ವಯಸ್ಸಿನ ಮಕ್ಕಳಿಗೂ ಪ್ರವೇಶ ಅವಕಾಶ ಕಲ್ಪಿಸಬೇಕು. ಸರ್ಕಾರದ ಆದೇಶದಿಂದ 5 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆ ವಿದ್ಯಾರ್ಥಿಗಳು ಮತ್ತೆ UKG ಓದುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಯೋಮಿತಿಯನ್ನು ಸಡಿಲಿಸಲೇಬೇಕು ಹೀಗೆ ಅಂತ ಬೆಂಗಳೂರಿನ ಮಾಸ್ಟರ್ ಕೃಷ್ಣ ಗಣೇಶ್ ಸೇರಿದಂತೆ 6 ಮಂದಿ ಅರ್ಜಿ ಸಲ್ಲಿಸಿದರು. ಅರ್ಜಿಗಳ ವಿಚಾರಣೆ ನಡೆಸಿದ ಜಸ್ಟಿಸ್ ಕೃಷ್ಣಕುಮಾರ್ ಅವರ ರಜಾಕಾಲಿನ ಪೀಠದಲ್ಲಿ ಈ ಒಂದು ಮಾಹಿತಿ ಸಿಗ್ತಾ ಇದೆ. ವಯೋಮಿತಿ ವಿಚಾರದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಈ ಸಂಬಂಧ 1 ವಾರದೊಳಗೆ ಎಲ್ಲ ಆಯಾಮಗಳಲ್ಲೂ, ಎಲ್ಲ ಡೈಮೆನ್ಷನ್ಸ್ಗಳಲ್ಲೂ ಪರಿಶೀಲನೆ ನಡೆಸಿ ಮುಂದಿನ ಆದೇಶ ಹೊರಡಿಸಿ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕೊಟ್ಟಿರುವಂಥ ಸೂಚನೆ. ಏನಿದು ಸಾಮಾನ್ಯವಾಗಿ ಏನು ವಯೋಮಿತಿ ತಕರಾರೇನು ಅಂತ ಹೇಳಿದರೆ, LKGಗೆ ಸೇರಿಸೋಕೆ ಒಂದು ಮಗುವಿಗೆ ಎಷ್ಟು ವರ್ಷ ತುಂಬಿರಬೇಕು? 4 ವರ್ಷ ತುಂಬಿರಬೇಕು. 1ನೇ ತರಗತಿಗೆ ದಾಖಲಾಗೋಕ್ಕೆ 1ನೇ ತರಗತಿಗೆ ದಾಖಲಾಗಲು 6 ವರ್ಷ ಕಡ್ಡಾಯ, ಮ್ಯಾಂಡೇಟ್ರಿ. ಶಿಕ್ಷಣ ಇಲಾಖೆ ಆದೇಶಕ್ಕೆ ಖಾಸಗಿ ಶಾಲೆಗಳು ತಕರಾರು ತೆಗೆದಿದ್ರು. ವಯೋಮಿತಿ ಸಡಿಲಿಕೆ ಮರುಪರಿಶೀಲಿಸಬೇಕು ಅಂತ ತಾಕೀತು ಮಾಡಿದರು. 1 ವಾರದೊಳಗೆ ಸೂಕ್ತ ಆದೇಶ ಹೊರಡಿಸಬೇಕು ಅಂತ ನಿರ್ದೇಶನ ಮಾಡಿದರು. ಶಿಕ್ಷಣ ಇಲಾಖೆ ಆದೇಶದಿಂದ 5 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಆದೇಶದಿಂದ ಮತ್ತೆ UKG ಅಧ್ಯಯನದ ಪರಿಸ್ಥಿತಿ ಮರು ನಿರ್ಮಾಣವಾಗುತ್ತೆ. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಂಥ ಪೋಷಕರ ಒಂದು ತಂಡ ತಾಕೀತು ಮಾಡಿದಾಗ ಈ ಒಂದು ಹೊಸ ವಿಚಾರ ಬಂದಿದೆ. 5 ವರ್ಷ 5 ತಿಂಗಳು ಮಕ್ಕಳಿಗೂ ದಾಖಲಾತಿಗೆ ಅವಕಾಶ ಕಲ್ಪಿಸಲಿಕ್ಕೆ ಒಂದು ವಾದ ನಡೀತಾ ಇದೆ. ಹೊಸ ಆದೇಶ ಹೊರಡಿಸುವುದಾಗಿ ಅಡ್ವೊಕೇಟ್ ಜನರಲ್ ಮಾಹಿತಿ ನೀಡಿದ್ದಾರೆ. ದಿಸ್ ಇಸ್ ದ ನ್ಯೂಸ್. ಓಕೆ, ಈಗೇನೀಗ ಸಾಮಾನ್ಯವಾಗಿ ಅವರ ಚಿಂತೆ ಅವರಿಗೆ, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಲ್ವಾ, ಒಬ್ಬ ವಿದ್ಯಾರ್ಥಿಗೂ ಆಗಬಾರ್ದ್ರಿ. ಅಂಥದ್ರಲ್ಲಿ 5 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಈ ಒಂದು ಸರ್ಕಾರ ಹೊರಡಿಸಿರುವಂಥ ವಯೋ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆ ಕಾರಣಕ್ಕಾಗಿ ಇಲ್ಲಿ ಪೋಷಕರು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮತ್ತು ಖಾಸಗಿ ಶಾಲೆಯವ್ರಿಗೂ ಕೂಡ ಬೇಕಲ್ಲ, ಅಡ್ಮಿಷನ್ಸ್ ಬೇಕು. ಜನರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇರಲಿ, ಒಟ್ನಲ್ಲಿ ಸದ್ಯಕ್ಕೆ ಹಿಂಗಿದೆ ಸುದ್ದಿ. ಈಗ ನನ್ನ ಕಲೀಗ್, ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟಿ ಫೋನು ಜಾಯ್ನ್ ಆಗಿದ್ದಾರೆ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಗೋ ಹೆಡ್. ಓಕೆ ಲಕ್ಷ್ಮಿ, ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಅಂತ ಹೇಳಿದರೆ ಮುಂಚೆ ಎಲ್ಲ ಇರ್ತಿತ್ತು, ಹಿಂಗೆ ಕಿವಿ ಮುಟ್ಟಬೇಕು, ಇಷ್ಟು ವರ್ಷ ಆಗಬೇಕು ಅಂತ, ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಸರ್ಕಾರಕ್ಕೆ ಹೊರಡಿಸಿರುವಂಥ ಆದೇಶದಲ್ಲಿ ಏನಿದೆ, ಸ್ಪಷ್ಟವಾದ ಸಂದೇಶ ಏನಿದೆ, ಮತ್ತು ಇದು ಎಕ್ಸಿಕ್ಯೂಟ್ ಆಗಲಿಕ್ಕೆ ಇರುವಂಥ ಸವಾಲುಗಳೇನಿದ್ದಾವೆ, ಮತ್ತು ಪೋಷಕರ ವಾದ ಏನಾಗಿರುತ್ತೆ, ಮತ್ತು ಖಾಸಗಿ ಶಾಲೆಗಳಿಗಿರ್ಬೋದು ಅಥವಾ ಯಾವುದೇ ಶಾಲೆಗಳಿಗೆ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು, ಆಲ್ ಡೀಟೇಲ್ಸ್ ಆ್ಯಂಡ್ ಅನಾಲಿಸಿಸ್ ಫ್ರಮ್ ಯುವರ್ ಸೈಡ್. ಕುಡ್ ಯು ಗೋ ಹೆಡ್? ರಾಘವ್, ಈ ಸದ್ಯಕ್ಕೆ ನಾವು ಮೊದಲು ಗಮನಿಸಬೇಕಾಗಿರುವಂಥದ್ದು, ಎಜುಕೇಷನ್ ಅಂತ ಬಂದಾಗ, ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ನಾವು NEP-ಯನ್ನು ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. NEP ಅಡಿಯಲ್ಲಿ ಬರುವಂಥ ರೂಲ್ಸ್ಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನೋಡ್ತಾ ಹೋದಾಗ ಮಕ್ಕಳಿಗೆ 6 ವರ್ಷ ತುಂಬಿರಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ಹಿಂದೆ ನೋಡ್ತಾ ಇದ್ವಿ, ಕೈಯನ್ನು ಕಿವಿಗೆ ಟಚ್ ಆದರೆ ಮಾತ್ರ ನಾವು ಮಕ್ಕಳಿಗೆ 6 ವರ್ಷ ಆಗಿದೆ ಅನ್ನುವಂಥದ್ದನ್ನು ಹಿಂದೆ ಇದನ್ನು ಪಾಲನೆ ಮಾಡ್ತಾ ಇದ್ವಿ. ಯಾವಾಗ ಇದೇ ವಿಚಾರಕ್ಕೆ ತಂದೆ ತಾಯಿಗಳ ಜೊತೆಗೆ ಪೋಷಕರು ಹಾಗೆ ಖಾಸಗಿ
ಖಾಸಗಿ ಶಾಲಾ ಶಿಕ್ಷಕರು ಒಂದು ಮಾತುಗಳನ್ನ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಎಜುಕೇಶನ್ ನಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ರಾಜ್ಯ ಸರ್ಕಾರ ಹಿಂದೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಏನು ಅಂತಂದ್ರೆ ಮಕ್ಕಳ ವಯೋಮಿತಿಯನ್ನ ಸಡಿಲಿಕೆ ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಕಳೆದ ಒಂದಷ್ಟು ತಿಂಗಳ ಹಿಂದೆನೆ ಸರ್ಕಾರ ಈ ಒಂದು ಆದೇಶವನ್ನ ಹೊರಡಿಸಿತ್ತು. ಏನು ಅಂತಂದ್ರೆ 5 ವರ್ಷ 10 ತಿಂಗಳಿರುವಂತ ತುಂಬಿರುವಂತಹ ಮಕ್ಕಳಿಗೂ ಸಹ 1 ವರ್ಷ ಅಂದ್ರೆ 1ನೇ ಕ್ಲಾಸಿಗೆ ಅನುಮತಿ ನೀಡಬೇಕು ಅಂತ ಹೇಳಿ. ಜೊತೆಗೆ ನಾವು LKG ಅನ್ನ ನೋಡ್ತಾ ಹೋದಾಗ LKG ಆಗುವಂತಹ ಮಕ್ಕಳಿಗೆ ಸುಮಾರು 4 ವರ್ಷ ತುಂಬಿರಬೇಕು. ಜೊತೆಗೆ ಏನು UKG ಓದುವಂತಹ ಮಕ್ಕಳಿಗೆ 5 ವರ್ಷ 5 ತಿಂಗಳು ತುಂಬಿದ್ರೆ ಸಾಕು ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಮೂಲ ಮಾಹಿತಿ ಏನು ಅಂತಂದ್ರೆ 5 ವರ್ಷ 10 ತಿಂಗಳು ಮಾತ್ರ ತುಂಬಿದ್ರೆ ಸಾಕು, ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನ ಹೊರಡಿಸುತ್ತೆ. ಅದರ ಅಡಿಯಲ್ಲೇ ಸದ್ಯಕ್ಕೆ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಪೋಷಕರು ಜೊತೆಗೆ ವಿದ್ಯಾರ್ಥಿಗಳು ನಮಗೆ ಸಮಸ್ಯೆ ಆಗ್ತಾ ಇದೆ, ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಹೇಳಿರುವಂತಹದ್ದು 5 ವರ್ಷ 5 ತಿಂಗಳು ನಮ್ಮ ಮಕ್ಕಳಿಗೆ ವಯಸ್ಸಾಗಿದ್ರೆ ಅವರಿಗೆ 1 ವರ್ಷಕ್ಕೆ ಅವಕಾಶ ಕೊಡಿ. ಕಾರಣ ಅಂತಂದ್ರೆ ಇನ್ನು 5 ತಿಂಗಳಿಂದ ಅಂದ್ರೆ ಇನ್ನು 7 ತಿಂಗಳವರೆಗೂ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಮತ್ತೆ ಅವರಿಗೆ UKG ಕೂರಿಸಬೇಕಾಗುತ್ತೆ. UKG ಕಂಪ್ಲೀಟ್ ಆಗ್ಬೇಕಂತಂದ್ರೂ ಸಮಯ ಹಿಡಿತೆ. ಈ ನಿಟ್ಟಿನಲ್ಲಿ ಅವರಿಗೆ 5 ವರ್ಷ 5 ತಿಂಗಳು ತುಂಬಿದ್ರೆ ನಮಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಮಾಸ್ಟರ್ ಕೃಷ್ಣ ಗಣೇಶ್ ಅನ್ನುವಂಥವ್ರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯ ಮುಖಾಂತರವಾಗಿ ಹೈಕೋರ್ಟ್ ಸಹ ಎಲ್ಲವನ್ನ ಫಾಲೋ ಮಾಡ್ತಾ ಬರುತ್ತೆ. ಪೋಷಕರು ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಮನಿಸಿ ಎಲ್ಲವನ್ನ ಅನಾಲಿಸಿಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೊಡುತ್ತೆ, ಜೊತೆಗೆ ಸೂಚನೆಯನ್ನ ಕೊಡ್ತಾ ಇರುವಂತಹದ್ದು. ಮಕ್ಕಳಿಗೆ 5 ವರ್ಷ 5 ತಿಂಗಳು ತುಂಬಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ, ಅಥವಾ ಅವರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಅಂದ್ರೆ ಅವ್ರು ಯಾವ ರೀತಿಯಾಗಿ ಗ್ರಾಸ್ ಮಾಡ್ಕೊಳ್ತಾರೆ ಮಕ್ಕಳು, ಇದನ್ನು ಸಹ ಗಮನಿಸಬೇಕಾಗುತ್ತೆ ಮೇನ್ ಆಗಿ. ಯಾಕಂತಂದ್ರೆ ಮಕ್ಕಳ ಮೈಂಡ್ ಇನ್ನೂ ಬುದ್ಧಿಶಕ್ತಿ ಕಮ್ಮಿ ಇರೋದ್ರಿಂದಾಗಿ ಅವರಿಗೆ ಹಿಡಿತವೂ ಸಹ ಅಷ್ಟೊಂದು ಇರೋದಿಲ್ಲ. ಈ ನಿಟ್ಟಿನಲ್ಲೂ ಸಹ ಗಮನಿಸಿಕೊಂಡು ರಾಜ್ಯ ಸರ್ಕಾರ ಮಕ್ಕಳಿಗೆ 5 ವರ್ಷ ಕೊಡ್ಬೇಕಾ, 5 ವರ್ಷ 5 ತಿಂಗಳ, 5 ವರ್ಷ 10 ತಿಂಗಳ ಎಲ್ಲವನ್ನ ಗಮನಿಸಿ ಒಂದು ಸಮಯವನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ರಾಜ್ಯ ಸರ್ಕಾರ ಪೋಷಕರ ಜೊತೆಗೆ ಮತ್ತೆ ಏನು ಶಾಲಾ ಒಕ್ಕೂಟ ಖಾಸಗಿ ಶಾಲಾ ಶಿಕ್ಷಕರ ಜೊತೆಗೆ ಆಗಿರ್ಬೋದು ಮತ್ತೆ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲಾ ವಿಚಾರವನ್ನ ಚರ್ಚೆ ಮಾಡಿ ಬಳಿಕ ನೀವು ಒಂದು ನಿರ್ಧಾರವನ್ನ ತೆಗೆದುಕೊಂಡು ನಮಗೆ ತಿಳಿಸುವಂತೆ ಸದ್ಯಕ್ಕೆ ಸೂಚನೆಯನ್ನ ನೀಡಿರುವಂತಹದ್ದು. ಸೊ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಗಮನಿಸುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ಒಂದು ವೇಳೆ ರಾಜ್ಯ ಸರ್ಕಾರ ಗಮನಿಸಿದ್ದೆ ಆದ್ರೆ ಮೊದಲು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ, ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ಗ್ರಹಿಸುವಂತ ಶಕ್ತಿ ಇದೆ ಅನ್ನುವಂಥದ್ದನ್ನ ನೋಡಿಕೊಂಡು ಈ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನೇನು 1-2-3 ದಿನಗಳಲ್ಲಿ ಒಂದು ರಾಜ್ಯ ಸರ್ಕಾರವು ಸಹ ನೋಟಿಸ್ ಅನ್ನ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು. ಓಕೆ ಲಕ್ಷ್ಮಿ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ಮತ್ತು ವಿರೋಧದ ಚರ್ಚೆ ಏನಾದರೂ ಇದೆಯಾ? ಎಲ್ಲ ಪೋಷಕರಿಗೂ ಇದು ಓಕೆನಾ ಈ ಒಂದು ನಿರ್ಧಾರ, ಅಥವಾ ಎಲ್ಲ ಶಾಲಾ ಖಾಸಗಿ ಶಾಲೆಯ ಮುಖ್ಯಸ್ಥರಿಗಿರ್ಬೋದು ಅಥವಾ ಆಡಳಿತ ಮಂಡಳಿಗಿರ್ಬೋದು ಇಲ್ಲಿ ಏನಾದರೂ ಟಾಕ್ ಇದೆಯಾ? ಬೇರೆ ವಿಭಿನ್ನ ರೀತಿಯಾದಂಥ ಪ್ರತಿಕ್ರಿಯೆಗಳೇನಾದರೂ ವ್ಯಕ್ತವಾಗ್ತಾ ಇದ್ದಾವ? ಅಂಥ ಸಾಧ್ಯತೆಗಳೇನಾದರೂ ಇರೋದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆಯಾ? ಆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನೀಡಬಹುದಾ? ಎಸ್, ಖಂಡಿತವಾಗಿಯೂ ಯಾವುದೇ ಒಂದು ವಿಚಾರ ಸರ್ಕಾರದ ಹತ್ರ ಹೋಯ್ತು ಅಥವಾ ಒಂದು ಹೈಕೋರ್ಟ್ ಮೆಟ್ಲೇರ್ತು ಅಂತಂದ್ರೆ ಆ ವಿಚಾರದಲ್ಲಿ ಪರ ವಿರೋಧ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಈಗ ಮಕ್ಕಳ ಭವಿಷ್ಯ ಆರಂಭ ಆಗೋದೇ 1ನೇ ತರಗತಿಯಿಂದ. ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಯೋಚನೆ ಮಾಡೋದು ಖಂಡಿತವಾಗಿಯೂ ಇದು ಸತ್ಯದ ವಿಚಾರ. ಕೆಲವೊಂದು ಮಕ್ಕಳು 6 ವರ್ಷ ಆಗಿರುತ್ತೆ, ಕೆಲವೊಂದು ಮಕ್ಕಳಿಗೆ 5 ವರ್ಷ 3 ತಿಂಗಳಾಗಿರುತ್ತೆ, ಕೆಲವೊಂದು ಮಕ್ಕಳಿಗೆ 5 ವರ್ಷ 5 ತಿಂಗಳಾಗಿರುತ್ತೆ. ಇನ್ನು ಮತ್ತೆ ಅವರು 6 ವರ್ಷ ಕಂಪ್ಲೀಟ್ ಆಗಿ 3 ತಿಂಗಳ ಕಾಲ ಸಹ ಸಾಮಾನ್ಯವಾಗಿ ಕುಳಿತುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ತಂದೆ ತಾಯಿಗಿರುವಂತಹ ಯೋಚನೆ ಇನ್ನೂ 3 ತಿಂಗಳು ನನ್ನ ಮಕ್ಕಳು ಕೂತ್ಕೋಬೇಕಲ್ವಾ, 1ನೇ ಕ್ಲಾಸಿಗೆ ಸೇರಿಸಬೇಕು ಅನ್ನುವಂಥದ್ದು. ಇನ್ನು ನಾವು ಹಿಂದಿನ ಕಾಲದ ಯೋಚನೆ ಮಾಡ್ತಾ ಹೋದಾಗ ಎಜುಕೇಶನ್ ಬೇಗ ಮುಗಿಲಿ ಅನ್ನುವಂತ ಮೈಂಡ್ ಸೆಟ್ ಸಹ ಒಂದಷ್ಟು ಜನರದ್ದಿರುತ್ತೆ. ಈ ನಿಟ್ಟಿನಲ್ಲಿಯೂ ಸಹ ಒಂದಷ್ಟು ಜನ ಪೋಷಕರು ಹೇಳ್ತಾ ಇದ್ದಾರೆ 5 ವರ್ಷ 5 ತಿಂಗಳು ಪರವಾಗಿಲ್ಲ ಅಂತ. ಇನ್ನೊಂದಷ್ಟು ಜನರು ಹೇಳ್ತಾ ಇದ್ದಾರೆ ಈಗ ಸರ್ಕಾರ ಏನು ಕಳೆದೊಂದಷ್ಟು ತಿಂಗಳ ಹಿಂದೆ ಒಂದು ಆದೇಶವನ್ನು ಹೊರಡಿಸಿತ್ತು 5 ವರ್ಷ 10 ತಿಂಗಳ ಇರಲಿ ಅಂತ ಹೇಳಿ. ಒಂದಷ್ಟು ಜನರು ನಾವು NEP ಯನ್ನ ಫಾಲೋ ಮಾಡ್ತೀವಿ, ನಮ್ಗೆ 6 ವರ್ಷ ಸಾಕು ಅನ್ನುವಂಥದ್ದಿದೆ. ಸೊ ಒಟ್ಟಾರೆಯಾಗಿ ಪರ ವಿರೋಧ ಖಂಡಿತವಾಗಿಯೂ ಇದೆ. ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟಗಳು ಹೇಳೋದೇನು ಅಂತಂದ್ರೆ, ಖಾಸಗಿ ಶಾಲಾ ಶಿಕ್ಷಕರು ಹೇಳೋದೇನು ಅಂತಂದ್ರೆ, ನಾವು ವಯಸ್ಸಿನ ಗಮನವನ್ನ ಇಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮಕ್ಕಳ ಗ್ರಾಸಿಂಗ್ ಯಾವ ರೀತಿಯಾಗಿದೆ, ಅವರು ಗ್ರಹಿಸುವ ಶಕ್ತಿ ಯಾವ ರೀತಿಯಾಗಿದೆ. ಯಾಕಂತಂದ್ರೆ ಕೆಲವೊಂದು ಮಕ್ಕಳು ತುಂಬಾ ಫಾಸ್ಟ್ ಆಗಿರ್ತಾರೆ, ಕೆಲವೊಂದು ಮಕ್ಕಳು ತುಂಬಾ ಸ್ಲೋ ಇರ್ತಾರೆ. ಈ ನಿಟ್ಟಿನಲ್ಲೂ ಸಹ ನಾವು ವಿಚಾರ ಮಾಡಬೇಕಾಗಿದೆ. ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ ಅನ್ನುವಂಥದ್ದು ಸಹ ಒಂದಷ್ಟು ಪೋಷಕರಲ್ಲಿ ಈ ಪ್ರಶ್ನೆ ಬಂದಿರುವಂತಹದ್ದು. ಈ ಎಲ್ಲವನ್ನ ಗಮನಿಸಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತಹದ್ದು. ಗಾಟ್ ಇಟ್. ಥ್ಯಾಂಕ್ ಯು ಲಕ್ಷ್ಮಿ.
ಓಕೆ, ಎಲ್ಲ ಯಾವುದೇ ಆದೇಶ ಇರಲಿ, ಸ್ವದೇಶ ಇರಲಿ, ವಿದೇಶ ಇರಲಿ, ಯಾವುದೇ ಉದ್ದೇಶ ಇರಲಿ, ಯಾವುದಾದ್ರೂ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳಿದಾಗ ಅದು ಅವರವರ ಮೂಗಿನ ನೇರಕ್ಕೆ ಮಾತ್ರ ನೋಡುವಂಥದ್ದಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಂಘಜೀವಿ, ಸಮಾಜಜೀವಿ. ಹಾಗಾಗಿ ಪ್ರತಿಯೊಬ್ಬರದ್ದು ವಿಭಿನ್ನ ಆಲೋಚನೆಗಳಿರುತ್ತವೆ. ಒಬ್ಬ ಪೇರೆಂಟ್ಗೆ ಆಯಿತು ನನ್ನ ಮಗ ನಿಧಾನವಾಗಿ ಸ್ಕೂಲಿಗೆ ಹೋದರೂ ಸಾಕು ಅಂತಿರ್ತಾರೆ. ಇನ್ನು ಕೆಲವರಿಗೆ ಎಜುಕೇಷನ್ ಬೇಗ ಮುಗಿದು ಬೇಗ ನೌಕರಿ ಮಾಡಿಬಿಡಬೇಕು ಅನ್ನುವ ಒಂದು ಯೋಚನೆಗಳಿರುತ್ತವೆ. ಆದರೆ ಸರ್ವಾಂಗೀಣ ಅಭಿವೃದ್ಧಿಯ ಗಮನದಲ್ಲಿಟ್ಕೊಂಡು ಸರ್ಕಾರ ಚಿಂತನೆ ಮಾಡಲಿ. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಯೋಚನೆ ಮಾಡುವಂತಾದರೆ ಯಾವುದೇ ವಯಸ್ಸಿಗೆ ಅಡ್ಮಿಷನ್ ಇದ್ದರೂ ಕೂಡ ಆಗ ಒಮ್ಮತದಿಂದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಬಹುದು ಅನ್ನೋದು ಒಂದು ಆ ಸುದ್ದಿಯ ಸಾರಾಂಶ ಅಂತ ಹೇಳ್ತಾ ಇವತ್ತಿನ ಆ 3 ಟಾಪ್ ಸ್ಟೋರೀಸ್ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ದಟ್ಸ್ ಆಲ್ ಫಾರ್ ನಾವ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.